ಮುಂಡಕೈ ಪ್ರದೇಶಕ್ಕೆ ಈಗ ಸೇತುವೆ ಕಾಲು ಸೇತುವೆ ನಿರ್ಮಾಣ ಆಗಿದೆ. ಇದರಿಂದ ಪಾಸಾಗಿ ಎಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ತೆರಳ್ತಾ ಇರುವಂಥದ್ದು, ರಕ್ಷಣಾ ಪಡೆ ತೆರಳ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಏನು ದೂರದಲ್ಲಿ ಕಾಣ್ತಾ ಇರುವಂತಹ ಪ್ರದೇಶ ಅದು ಮುಂಡಕೈ ಪ್ರದೇಶ. ಈ ಭಾಗದಲ್ಲಿ ಚುರಲ್ಮಲ ಇತ್ತು, ಆ ಭಾಗದಲ್ಲಿ ಮುಂಡಕೈ ಪ್ರದೇಶ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ ರಕ್ಷಣಾ ಸಿಬ್ಬಂದಿಗಳು ಬರಲಿಕ್ಕೆ ಕಷ್ಟ ಆಗಿತ್ತು, ಆಗ್ತಾ ಇರಲಿಲ್ಲ. ಇವತ್ತು ಆ ಒಂದು ಕಾಲು ಸೇತುವೆ ನಿರ್ಮಾಣ ಆದ ಬಳಿಕ ಇಲ್ಲಿಗೆ ಏನು ನೂರಾರು ಸಂಖ್ಯೆಯಲ್ಲಿ ರಕ್ಷಣಾ ಸಿಬ್ಬಂದಿಗಳು ಸ್ವಯಂ ಸೇವಕರು ಇಲ್ಲಿಗೆ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಏನು ಮಿಲಿಟರಿ ಇರ್ಬೋದು, ಇಂಡಿಯನ್ ನೇವಿ ಮತ್ತು ಏನು NDRF, ಅದರ ಇಂಡಿಯನ್ ಕೋಸ್ಟ್ ಗಾರ್ಡ್ ಸೇರಿದಂತೆ ಸ್ಥಳೀಯ ಪೊಲೀಸರು, ಸ್ವಯಂ ಸೇವಕರು ಎಲ್ಲರೂ ಕೂಡ ಈ ಒಂದು ಎಕ್ವಿಪ್ಮೆಂಟ್ಗಳನ್ನು ಹಿಡ್ಕೊಂಡು ರಕ್ಷಣಾ ಕಾರ್ಯಾಚರಣೆಗೆ ಈಗ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಆ ಒಂದು ಪ್ರದೇಶಕ್ಕೆ ಇಲ್ಲಿವರೆಗೂ ಕೂಡ ಅಂದರೆ ಕಳೆದ 2 ದಿನಗಳಿಂದ ಕೂಡ ಇಲ್ಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಹೋಗಲಿಕ್ಕೆ ಆಗಿರುವಂಥದ್ದು. ಅಂದರೆ ಈ ಒಂದು ಗುಡ್ಡಗಾಡು ಪ್ರದೇಶ ಏನಿದೆ, ಕಂಪ್ಲೀಟಾಗಿ ಎಸ್ಟೇಟ್ ಏನಿದೆ ಎಲ್ಲ ಕಡೆ. ಸೊ ಈ ಒಂದು ಈ ಒಂದು ಹರಿತಾ ಇರುವಂತಹ ನದಿಗೆ ಅಡ್ಡಲಾಗಿ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿ ಬಳಿಕ ಈಗ ಆ ಕಡೆಗೆ ತೆರಳ್ತಾ ಇರುವಂಥದ್ದು. ಸೊ ಮುಂಡಕೈನಲ್ಲಿ ಇನ್ನೂ ಕೂಡ ಆತಂಕದ ಪರಿಸ್ಥಿತಿ ಇದೆ. ಅಲ್ಲಿ ಇನ್ನೂ ಸಾಕಷ್ಟು ಜನರು ರಕ್ಷಣೆಗಾಗಿ ಕಾತರದಿಂದ ಕಾಯ್ತಾ ಇರುವಂಥದ್ದು. ಮತ್ತು ಮೃತದೇಹಗಳಿದೆ, ಅದನ್ನು ಕೂಡ ತರುವಂಥ ಕೆಲಸ ಈಗಷ್ಟೇ ಒಂದು ಪಿಕಪ್ನಲ್ಲಿ ಒಂದು ಮೃತದೇಹವನ್ನು ಕೂಡ ತೆಗೆದುಕೊಂಡು ಹೋಗಲಾಯಿತು ಅಲ್ಲಿಂದ. ಸದ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣಾ ಕಾರ್ಯ ನಡೀತಾನೆ ಇದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ.